ಏರ್ ಇಂಡಿಯಾ ಈ ಹೆಸರು ಕೇಳಿದ್ರೆ ಈಗ ಭಯ ಹುಟ್ಕೊಳ್ತಿದೆ. ಆಕಾಶದಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಾರೋಕೆ ಸಾಕಷ್ಟು ಜನ ಏರ್ ಇಂಡಿಯಾ ವಿಮಾನವನ್ನೇ ಬಳಸ್ತಾ ಇದ್ರು. ಆದರೆ ಈಗ ಏರ್ ಇಂಡಿಯಾ ವಿಮಾನ ಹತ್ತೋಕೆ ಜನ ಭಯ ಪಡೋ ಹಾಗಾಗಿದೆ. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದ ನಂತರ ಏರ್ ಇಂಡಿಯಾ ಮತ್ತೊಮ್ಮೆ ಭಾರಿ ವಿವಾದಕ್ಕೆ ಗುರಿಯಾಗಿದೆ. ಬನ್ನಿ ಹಾಗಿದ್ರೆ ಕಳೆದ 5 ದಶಕದಲ್ಲಿ ಎಷ್ಟು ಏರ್ ಇಂಡಿಯಾ ವಿಮಾನಗಳು ಕ್ರ್ಯಾಶ್ ಆಗಿವೆ, ಎಷ್ಟು ಜನ ಮೃತಪಟ್ಟಿದ್ದಾರೆ, ಈ ದುರಂತಗಳಿಗೆಲ್ಲ ಕಾರಣ ಏನು, ಇವೆಲ್ಲವನ್ನ ತಿಳ್ಕೊಂಡು ಬರೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಜೂನ್ 12ರಂದು ನಡೆದ ಏರ್ ಇಂಡಿಯಾ ವಿಮಾನ ದುರಂತ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ನೂರಾರು ಜನ ಕನಸಿನ ಜೊತೆ ಪಯಣ ಮಾಡ್ತಾ ಇದ್ರು. ಅವರೆಲ್ಲರೂ ಮಸಣ ಸೇರಿದ್ದು ಎಲ್ಲರ ಕಣ್ಣಲ್ಲಿ ನೀರು ಬರುವಂತೆ ಮಾಡಿದೆ. ಅಲ್ಲದೆ ವಿಮಾನದಲ್ಲಿ ಒಮ್ಮೆ ಆದರೂ ಹಾರಬೇಕು ಅಂದುಕೊಳ್ಳುವವರಿಗೆ ಸಾಕಪ್ಪ ಸಾಕು, ಈ ವಿಮಾನಗಳ ಸಹವಾಸ ಸಾಕು ಅಂತ ಅನಿಸಿದೆ. ಈ ವಿಮಾನ ದುರಂತಗಳು ಈಗೀಗ ನಡೀತಿರೋದಲ್ಲ, ದಶಕಗಳಿಂದಲೂ ಈ ವಿಮಾನ ದುರಂತಗಳು ನಡೀತಾ ಬರ್ತಾ ಇವೆ. ಬನ್ನಿ ಹಾಗಿದ್ರೆ ಇಲ್ಲಿ ತನಕ ಎಷ್ಟು ಭೀಕರ ವಿಮಾನ ದುರಂತಗಳು ನಡೆದಿವೆ, ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. 13 ವಿಮಾನ ದುರಂತ, 1265 ಜನ ಬಲಿ. ಕರಾಳ ದಿನವಾದ ಜೂನ್ 12, 2025. ಜೂನ್ 12, 2025 ಭಾರತದ ವಾಯುಯಾನ ಇತಿಹಾಸದಲ್ಲಿ ಕರಾಳ ದಿನವೆಂದು ದಾಖಲಿಸಲಾಗಿದೆ. ಬೋಯಿಂಗ್ 7878 ಡ್ರೀಮ್ ಲೈನರ್ ವಿಮಾನವಾದ ಏರ್ ಇಂಡಿಯಾ ವಿಮಾನ A1171 ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇತ್ತು. ಈ ವೇಳೆ 230 ಜನ ಪ್ರಯಾಣಿಕರು ಮತ್ತು 12 ಜನ ಸಿಬ್ಬಂದಿ ಇದ್ದರು. ಟೇಕ್ ಆಫ್ ಆದ ಕೆಲವು ನಿಮಿಷಗಳ ನಂತರ ವಿಮಾನವು ಅಹಮದಾಬಾದ್ನ ವಸತಿ ಪ್ರದೇಶದಲ್ಲಿ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ. ಈ ಭೀಕರ ಅಪಘಾತದಲ್ಲಿ ವಿಮಾನದಲ್ಲಿದ್ದ 241 ಜನ ಮೃತಪಟ್ಟಿದ್ದರು. 38 ಜನ ಸ್ಥಳದಲ್ಲಿದ್ದರೂ ಸಾವನ್ನಪ್ಪಿದ್ರು. ಒಬ್ಬ ಪ್ರಯಾಣಿಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದ. ಇದಕ್ಕೆ ಕಾರಣ AAIB ತಕ್ಷಣ ತನಿಖೆಯನ್ನು ಪ್ರಾರಂಭಿಸಿದೆ ಮತ್ತು ವಿಮಾನದ ಬ್ಲಾಕ್ ಬಾಕ್ಸ್ ವಶಕ್ಕೆ ಪಡೆದಿದೆ. ಅಮೆರಿಕ ಮತ್ತು ಬ್ರಿಟನ್ ತಜ್ಞರ ಸಹಾಯದಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆರಂಭಿಕ ಮಾಹಿತಿಯು ತಾಂತ್ರಿಕ ದೋಷದ ಸಾಧ್ಯತೆಯನ್ನು ಹೆಚ್ಚಿಸಿದೆ, ಆದರೆ ಅಂತಿಮ ವರದಿಗಾಗಿ ಕಾಯಲಾಗ್ತಾ ಇದೆ. ಕೇರಳದ ಟೇಬಲ್ ಟಾಪ್ ರನ್ವೇ ದುರಂತ. ಆಗಸ್ಟ್ 7, 2020ರಂದು ಕೋಯಿಕಡ್ನ ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ದುರಂತ ಅಪಘಾತ ಸಂಭವಿಸುತ್ತೆ. ದುಬೈನಿಂದ ಬರ್ತಾ ಇದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ 1X1344 ಭಾರಿ ಮಳೆ ಮತ್ತು ಮೋಡ ಇದ್ದಿದ್ದರಿಂದ ಲ್ಯಾಂಡಿಂಗ್ ಸಮಯದಲ್ಲಿ ರನ್ವೇಯಿಂದ ಜಾರಿತ್ತು. ಈ ಅಪಘಾತದಲ್ಲಿ 19 ಪ್ರಯಾಣಿಕರು ಮತ್ತು 2 ಪೈಲಟ್ಗಳು ಪ್ರಾಣವನ್ನು ಕಳೆದುಕೊಂಡಿದ್ರು. ಆದರೆ 165 ಜನ ಬದುಕುಳಿದಿದ್ರು. ಮೇ 22, 2010 ಮಂಗಳೂರಿನಲ್ಲಿ ಪೈಲಟ್ನ ತಪ್ಪು. ಮೇ 22, 2010ರಂದು ಮಂಗಳೂರಿನಲ್ಲಿ ಮತ್ತೊಂದು ವಿಮಾನ ದುರಂತ ಸಂಭವಿಸುತ್ತೆ. ದುಬೈನಿಂದ ಮಂಗಳೂರಿಗೆ ಬರ್ತಾ ಇದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ 1X812 ರನ್ವೇಯನ್ನು ದಾಟಿ ಆಳವಾದ ಕಂದಕಕ್ಕೆ ಬಿದ್ದು ಸುಟ್ಟೋಯಿತು. ಈ ಅವಘಡದಲ್ಲಿ 158 ಜನರು ಸಾವನ್ನಪ್ಪಿದ್ರು ಮತ್ತು ಕೇವಲ 8 ಜನರು ಬದುಕುಳಿದಿದ್ರು. ಇದಕ್ಕೆ AAIB ತನಿಖೆಯು ಕ್ಯಾಪ್ಟನ್ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಕಾರಣ ಅಂತ ಬಹಿರಂಗಪಡಿಸಿತ್ತು. ಪಾಟ್ನಾದ ವಸತಿ ಪ್ರದೇಶದಲ್ಲಿ ಅಪಘಾತ. ಜುಲೈ 17, 2000ರಂದು ಅಲಯನ್ಸ್ ಏರ್ ಫ್ಲೈಟ್ 7412 ಪಾಟ್ನಾದಲ್ಲಿ ಭೀಕರ ಅಪಘಾತದಲ್ಲಿ ಪತನಗೊಂಡಿತು. ಅಪಘಾತಕ್ಕೀಡಾದ ವಿಮಾನ ಬೋಯಿಂಗ್ 737-2A8 ಆಗಿತ್ತು. ಲ್ಯಾಂಡಿಂಗ್ ಸಮಯದಲ್ಲಿ ಪೈಲಟ್ ವಿಮಾನದ ನಿಯಂತ್ರಣ ಕಳೆದುಕೊಂಡರು, ಹಾಗೆ ವಿಮಾನವು ಸ್ಥಗಿತಗೊಳ್ತು. ಕೆಲವು ಸೆಕೆಂಡ್ಗಳ ನಂತರ ವಿಮಾನವು ವಸತಿ ಪ್ರದೇಶದಲ್ಲಿ ಪತನಗೊಂಡಿತು. ವಿಮಾನದಲ್ಲಿದ್ದ 55 ಪ್ರಯಾಣಿಕರು ಮತ್ತು ನೆಲದ ಮೇಲಿದ್ದ 5 ಜನರು ಈ ಅಪಘಾತದಲ್ಲಿ ಪ್ರಾಣವನ್ನು ಕಳೆದುಕೊಂಡರು. ಪೈಲಟ್ ಲ್ಯಾಂಡಿಂಗ್ ತಪ್ಪು ಮಾರ್ಗ ತೆಗೆದುಕೊಂಡಿದ್ದು, ಇದರಿಂದಾಗಿ ವಿಮಾನ ಸ್ಥಗಿತಗೊಂಡಿತು ಅಂತ AAIB ಕಂಡುಹಿಡಿದಿದೆ. ಔರಂಗಾಬಾದ್ನಲ್ಲಿ ಟ್ರಕ್ಗೆ ಡಿಕ್ಕಿ. ಏಪ್ರಿಲ್ 26, 1993ರಂದು ಔರಂಗಾಬಾದ್ನಲ್ಲಿ ವಿಚಿತ್ರ ಅಪಘಾತ ಸಂಭವಿಸಿತು. ಬೋಯಿಂಗ್ 737 ವಿಮಾನವಾದ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 491 ಟೇಕ್ ಆಫ್ ಆಗುವಾಗ ರನ್ವೇಯ ಕೊನೆಯಲ್ಲಿ ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ 55 ಜನರು ಸಾವನ್ನಪ್ಪಿದ್ರು. ಆಗಸ್ಟ್ 16, 1991ರಂದು ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 257 ಇಂಪಾಲ್ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಅಪಘಾತಕ್ಕೀಡಾಯಿತು. ಈ ಅಪಘಾತದಲ್ಲಿ ಎಲ್ಲ 69 ಜನರು ಸಾವನ್ನಪ್ಪಿದ್ರು. ಪೈಲಟ್ ತಪ್ಪು ಎತ್ತರವನ್ನು ಅಂದಾಜು ಮಾಡಿ ಕಳಪೆ ಗೋಚರತೆಯಲ್ಲಿ ಇಳಿಸಿದ್ರಿಂದ ವಿಮಾನ ನೆಲಕ್ಕೆ ಡಿಕ್ಕಿ ಹೊಡೆದಿದ್ದು ಕಾರಣ ಅಂತ ಹೇಳಿ ತನಿಖೆಯಿಂದ ಗೊತ್ತಾಗಿತ್ತು.
ಬೆಂಗಳೂರಿನಲ್ಲಿ ಏರ್ ಬಸ್ ಅಪಘಾತ. ಫೆಬ್ರವರಿ 14, 1990ರಂದು ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 605 ಏರ್ ಬಸ್ A320 ಬೆಂಗಳೂರಿನ HL ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಅಪಘಾತಕ್ಕೀಡಾಯಿತು. ಈ ಅಪಘಾತದಲ್ಲಿ 146 ಜನರಲ್ಲಿ 92 ಜನ ಸಾವನ್ನಪ್ಪಿದ್ರು. ಪೈಲಟ್ ನಿಗದಿತ ಸಮಯಕ್ಕಿಂತ ಮೊದಲೇ ವಿಮಾನ ಇಳಿಯಲು ಪ್ರಯತ್ನಿಸಿದ್ರು. ಇದರಿಂದಾಗಿ ವಿಮಾನವು ರನ್ವೇಗಿಂತ ಮೊದಲೇ ನೆಲಕ್ಕೆ ಡಿಕ್ಕಿ ಹೊಡೆದಿದೆ ಎಂದು AAIB ತನಿಖೆಯಿಂದ ತಿಳಿದು ಬಂದಿತ್ತು. ಅಕ್ಟೋಬರ್ 19, 1998ರಂದು ಬೋಯಿಂಗ್ 737-200 ವಿಮಾನವಾದ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 113 ಅಹಮದಾಬಾದ್ನಲ್ಲಿ ಲ್ಯಾಂಡಿಂಗ್ ಮಾಡುವಾಗ ಮರಗಳಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ 135 ಜನರಲ್ಲಿ 133 ಜನ ಪ್ರಾಣವನ್ನು ಬಿಟ್ಟಿದ್ರು. ಜೂನ್ 21, 1982ರಂದು ಮುಂಬೈನ ಸಹರ್ ವಿಮಾನ ನಿಲ್ದಾಣದಲ್ಲಿ ಭಾರೀ ಮಳೆಯ ಸಮಯದಲ್ಲಿ ಲ್ಯಾಂಡಿಂಗ್ ಮಾಡುವಾಗ ಏರ್ ಇಂಡಿಯಾ ಫ್ಲೈಟ್ 403 ಅಪಘಾತಕ್ಕೀಡಾಯಿತು. ಈ ಅಪಘಾತದಲ್ಲಿ 111 ಜನರಲ್ಲಿ 17 ಜನ ಸಾವನ್ನಪ್ಪಿದ್ರು. ಆದರೆ 94 ಜನ ಬದುಕುಳಿದಿದ್ರು. 1 ಜನವರಿ 1978ರಂದು ಏರ್ ಇಂಡಿಯಾ ಫ್ಲೈಟ್ 855 ಬೋಯಿಂಗ್ 747 ಮುಂಬೈನಿಂದ ಹೊರಟ ಸ್ವಲ್ಪ ಸಮಯದ ನಂತರ ಬಾಂದ್ರಾ ಕರಾವಳಿಯಲ್ಲಿ ಅರೇಬಿಯನ್ ಸಮುದ್ರಕ್ಕೆ ಅಪ್ಪಳಿಸಿತ್ತು. ಈ ಅಪಘಾತದಲ್ಲಿ ಎಲ್ಲ 213 ಜನರು ಸಾವನ್ನಪ್ಪಿದ್ರು. 12 ಅಕ್ಟೋಬರ್ 1976ರಂದು ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 171 ಬಾಂಬೆಯಲ್ಲಿ ತುರ್ತು ಲ್ಯಾಂಡಿಂಗ್ ಸಮಯದಲ್ಲಿ ಅಪಘಾತಕ್ಕೀಡಾಯಿತು. ಹಾರಾಟದ ಸಮಯದಲ್ಲಿ ಎಂಜಿನ್ ಬೆಂಕಿಗೆ ಆಹುತಿಯಾಯಿತು. ಎಲ್ಲ 95 ಜನ ಸಾವನ್ನಪ್ಪಿದ್ರು. ಮೇ 31, 1973ರಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ 440 ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ವಿದ್ಯುತ್ ತಂತಿಗಳಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ 65 ಜನರಲ್ಲಿ 48 ಜನ ಸಾವನ್ನಪ್ಪಿದ್ರು. ಡಿಸೆಂಬರ್ 9, 1971ರಂದು ಇಂಡಿಯನ್ ಏರ್ಲೈನ್ಸ್ನ ಔರೋ HS748 ವಿಮಾನವು ಮೇಘಮಲೈ ಅರಣ್ಯದಲ್ಲಿ ಅಪಘಾತಕ್ಕೀಡಾಯಿತು. ಚೆನ್ನೈನಿಂದ ತಿರುವನಂತಪುರಕ್ಕೆ ಹೋಗುತ್ತಿದ್ದ ಈ ವಿಮಾನದಲ್ಲಿ 40 ಜನರಲ್ಲಿ 31 ಜನ ಸಾವನ್ನಪ್ಪಿದ್ರು. ಹೀಗೆ 13 ಬಾರಿ ಏರ್ ಇಂಡಿಯಾ ವಿಮಾನ ಭೀಕರವಾಗಿ ಅಪಘಾತವಾಗಿದೆ. ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ. ಅಹಮದಾಬಾದ್ ವಿಮಾನ ದುರಂತ ಆದ ಮೇಲೆ ಏರ್ ಇಂಡಿಯಾದ ಸಾಕಷ್ಟು ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಕಂಡುಬರ್ತಿವೆ. ಕಳೆದ 2-3 ದಿನಗಳಿಂದ ಏರ್ ಇಂಡಿಯಾ ವಿಮಾನಗಳು ತುರ್ತು ಭೂಸ್ಪರ್ಶ ಮಾಡ್ತಾ ಇವೆ. ಅಹಮದಾಬಾದ್ನಲ್ಲಿಂದು ತಪ್ಪಿದ ಮತ್ತೊಂದು ದುರಂತ. ಅಹಮದಾಬಾದ್ನಲ್ಲಿ ಮತ್ತೊಂದು ವಿಮಾನ ದುರಂತ ಸ್ವಲ್ಪದರಲ್ಲಿ ತಪ್ಪಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುತ್ತಿದ್ದ ಏರ್ ಇಂಡಿಯಾ ವಿಮಾನವನ್ನು ತಾಂತ್ರಿಕ ದೋಷದಿಂದಾಗಿ ಕ್ಯಾನ್ಸಲ್ ಮಾಡಲಾಗಿದೆ. ಟೇಕ್ ಆಫ್ ಆಗುವ ಮೊದಲೇ ತಾಂತ್ರಿಕ ದೋಷ ಪತ್ತೆಯಾಗಿದ್ದರಿಂದ ಮತ್ತೊಂದು ಬಹುದೊಡ್ಡ ಅಪಘಾತ ತಪ್ಪಿದಂತಾಗಿದೆ. 159 ವಿಮಾನ ತಾಂತ್ರಿಕ ದೋಷದ ಹಿನ್ನೆಲೆ ರದ್ದುಗೊಂಡಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವನ್ನು ದಾರಿ ಮಧ್ಯೆ ಅಂದರೆ ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡಲಾಯಿತು. ಹಾಗೆ ಹಾಂಕಾಂಗ್ನಿಂದ ಸೋಮವಾರ ದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದ ಪೈಲಟ್ ತಾಂತ್ರಿಕ ದೋಷದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಮಧ್ಯಭಾಗದಲ್ಲೇ ವಾಪಸ್ಸಾಗಿ ಹಾಂಕಾಂಗ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನಗಳಲ್ಲಿ ಒಂದಾದ ಮೇಲೊಂದು ದುರಂತ ನಡೀತಾ ಇದ್ದು ಜನ ಏರ್ ಇಂಡಿಯಾ ವಿಮಾನ ಹತ್ತೋಕ್ಕೂ ನೂರಾರು ಸರಿ ಯೋಚನೆ ಮಾಡುತ್ತಿದ್ದಾರೆ. 2-3 ದಿನಗಳಲ್ಲಿ 4-5 ವಿಮಾನದಲ್ಲಿ ದೋಷ ಕಂಡು ಬಂದಿದ್ದು ಏರ್ ಇಂಡಿಯಾ ಸಂಸ್ಥೆ ಇಕ್ಕಟ್ಟಿಗೆ ಸಿಲುಕಿದೆ. ಜನ ಏರ್ ಇಂಡಿಯಾವನ್ನು ಅವಾಯ್ಡ್ ಮಾಡ್ತಾ ಇದ್ದು ಸಂಸ್ಥೆಗೆ ಬಿಗ್ ಲಾಸ್ ಆಗುವ ಭಯ ಕಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.